Winter is coming. And winter is coming. 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 ಗೇಮ್ ಆಫ್ ಥ್ರೋನ್ಸ್ ಮೂವಿ ಮತ್ತು ಟಿ ವಿ ಶೋಸ್ ವೆಬ್ ಸೀರೀಸ್ ನೋಡೋರು ತುಂಬ ಜನ ಈ ಶೋನ ನೋಡಿರ್ತೀರ, ಮತ್ತು ಸ್ವಲ್ಪ ಹುಡುಗಿರು ಇನ್ನೂ ನೋಡಿರಲ್ಲ. ಆದರೆ ನಿಮಗೆ ಈ ಗೇಮ್ ಆಫ್ ಥ್ರೋನ್ಸ್ ಬಗ್ಗೆ ಎಲ್ಲ ಕಡೆ ಮಾತಾಡಿರೋದು ಕೇಳಿಸ್ತಾ ಇರುತ್ತೆ. ಮತ್ತು ಅದು ಎಲ್ಲಿ ಕಾಲೇಜಲ್ಲಾದ್ರೂ ಆಗಿರ್ಬೋದು, ಆಫೀಸ್ನಲ್ಲಾದರೂ ಆಗಿರ್ಬೋದು, ಈ ಸೀರೀಸ್ ಬಗ್ಗೆ ಜನ ಮಾತಾಡೋದು, ಡಿಸ್ಕಸ್ ಮಾಡ್ತಿರೋದು ನೀವು ಕೇಳಿಸ್ಕೊಂಡಿರ್ತೀರ. ಜೊತೆಗೆ ಸ್ವಲ್ಪ ಜನ ನಿಮ್ಮನ್ನ ಈ ಶೋನ ನೋಡೋದಕ್ಕೆ ಕೂಡ ರೆಕಮೆಂಡ್ ಮಾಡಿರ್ತಾರೆ. ಯಾಕೆ ಈ ಟಿ ವಿ ಶೋಗೆ ಇಷ್ಟೊಂದು ಹೈಪ್ ಕೊಡ್ತಾರೆ ಅಂದರೆ, ನೀವೇನಾದರೂ ಮೂವೀಸ್ ಮತ್ತು ಟಿ ವಿ ಶೋಸ್ನ ರೆಗ್ಯುಲರ್ ಆಗಿ ನೋಡೋ ಫ್ಯಾನ್ಸ್ ಏನಾಗಿದ್ದರೆ ಇನ್ನೂ ಟಿ ವಿ ಶೋ ನೋಡಿಲ್ಲ ಅಂದರೆ ನೀವಿರೋದೇ ವೇಸ್ಟ್ ಅಂತ ಅಂದ್ಕೊಬೇಡಿ. ಯಾಕಂದರೆ ನೋಡಿ, ಇದು ವರ್ಲ್ಡಲ್ಲೇ ಒನ್ ಆಫ್ ದಿ ಮೋಸ್ಟ್ ಲವ್ಡ್ ಟಿ ವಿ ಶೋಸಲ್ಲಿ ಒಂದು. ಜೊತೆಗೆ ಇದಕ್ಕಂತೂ ತುಂಬ ಜನ ಫ್ಯಾನ್ಸ್ ಇದ್ದಾರೆ, ತುಂಬ ಜನ ಫಾಲೋವರ್ಸ್ ಇದ್ದಾರೆ. ಈ ಟಿ ವಿ ಶೋಸ್ ನೋಡೋದಕ್ಕೆ ವರ್ಷ ಗಟ್ಟಲೆ ಕಾಯ್ತಾಯಿದ್ರು ಆಗಿನ ಕಾಲದಲ್ಲಿ, ಅಂದರೆ 2019 ಆ ಟೈಮಲ್ಲಿ. ಸೊ ನೋಡಿ, ನಾನು ಕೂಡ ಈ ಟಿ ವಿ ಶೋ ಗೇಮ್ ಆಫ್ ಥ್ರೋನ್ಸ್ ಏನಿದು, ಏನಕ್ಕೆ ಇಷ್ಟೊಂದು ಜನ ಈ ಥರ ಮಾತಾಡ್ತಾರೆ, ತುಂಬ ಓವರ್ ಹೈಪ್ ಮಾಡಿಬಿಟ್ಟಿದ್ದಾರೆ, ನನಗಂತೂ ಇಷ್ಟ ಆಗಲ್ಲ ಗುರು. ಯಾಕಂದರೆ ಇದು ಒಂದೊಂದು ಸೀಸನ್ ಕೂಡ 1 ಅವರ್ ಎಪಿಸೋಡ್ಗಳಿದೆ. ಜೊತೆಗೆ ಟೋಟಲಾಗಿ 8 ಸೀಸನ್ಗಳಿದೆ. 8 ಸೀಸನ್ನು 1 ಗಂಟೆ ಎಪಿಸೋಡ್ ಹೆಂಗಾರು ನೋಡೋದು ಗುರು ಅಂತ ಅನಿಸ್ಬಿಟ್ಟಿತ್ತಪ್ಪ ನನಗೂ. ಬಟ್ ಆದರೆ ನನಗೊಂದಿನ ಇಂಟ್ರೆಸ್ಟ್ ಬಂತು, ಏನು ಇಷ್ಟೊಂದು ಮಾತಾಡ್ತಾವ್ರಲ್ಲ, ಏನು ನೋಡೇ ಬಿಡೋಣ ಅಂದ್ಬಿಟ್ಟು ನೋಡೋಕ್ಕೋದೆ. ನೋಡೋಕ್ಕಿಂತ ಮುಂಚೆ ಒಂದಷ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದೆ ನಿಮ್ಮ ಥರನೇ. ಆಮೇಲೆ ನೋಡೋಕ್ಕೆ ಶುರು ಮಾಡಿದ್ನಪ್ಪ. ಸ್ಟಾರ್ಟಿಂಗ್ ಎಪಿಸೋಡ್ಗಳಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಇಂಟ್ರೊಡಕ್ಷನ್ ಕೊಡ್ತಾರೆ. ಒಂದಷ್ಟು ಏನಿವ್ರ ಕ್ಯಾರೆಕ್ಟರು, ಇವ್ರು ಹೇಗೆ ಬಿಹೇವ್ ಮಾಡ್ತಾರೆ ಅಂತೆಲ್ಲ ಇಂಟ್ರೊಡಕ್ಷನ್ ಕೊಡ್ತಾರೆ ಗುರು. ಸೊ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೆ ನೀಟಾಗಿ. ನನಗಂತೂ ತುಂಬ ಶಾಕ್ ಆಗೋ ವಿಷಯಗಳು ಟಿ ವಿ ಶೋ ನೋಡಿದ್ನಪ್ಪ ಸ್ಟಾರ್ಟಿಂಗಲ್ಲಿ. ಲೈಕ್ ಈ ಥರ ನಡೆಯೋ ಘಟನೆಗಳಂತೂ ಬೇರೆ ಮೂವೀಸಲ್ಲಿ, ಟಿ ವಿ ಶೋಗಳಂತೂ ನಾನು ನೋಡಿರಲಿಲ್ಲ. ಅಂಥ ಸೀನ್ಗಳು, ಅಂಥ ವಿಷಯಗಳು, ಅಂಥ ಸಂಬಂಧಗಳಂತೂ ನೋಡಿ ಶಾಕ್ ಆಯಿತು ನನಗೆ. ಗೇಮ್ ಆಫ್ ಥ್ರೋನ್ಸ್ ನೋಡಿರೋರ್ಗಂತೂ ಇದು 100% ಅರ್ಥ ಆಗುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಸೀಸನ್ 1 ಫೈನಲ್ ಎಪಿಸೋಡ್ಗಳ ಟೈಮಲ್ಲೇ ಸರಿಯಾಗಿ ಕೊಡ್ತಾರಪ್ಪ ಒಂದು ನಮಗೆ ಟ್ವಿಸ್ಟು. ಇದೇನು ಗುರು, ಈ ಥರನೂ ಸಾಧ್ಯನಾ? ಈ ಥರನೂ ನಮ್ಮ ಇಷ್ಟಪಡೋರನ್ನ ಹಿಂಗೆ ಮಾಡ್ತಾರೆ ನನ್ನ ಮಕ್ಕಳು ಫಸ್ಟ್ ಸೀಸನಲ್ಲೇ ಈ ಥರ ಬಿಲ್ಡಪ್ ಕೊಟ್ಬಿಟ್ಟು ಅನ್ಸುತ್ತೆ ನಮಗೆ. ಬಟ್ ಆದರೆ ಏನು ಮಾಡೋಣ, ಏನೂ ಮಾಡೋಕ್ಕಾಗಲ್ಲ ಗುರು. ಯಾಕಂದರೆ ಕುರ್ಚಿಗೋಸ್ಕರ ನಡೆಯೋ ರಾಜಕೀಯನೇ ಅದು ಆಗಿನ ಕಾಲದಲ್ಲಿ, ಇವಾಗಲೂ ನಡೀತಾ ಇದೆ. ಆದರೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಜೊತೆಗೆ ಇದರಲ್ಲಿ ತುಂಬ ಎಕ್ಸೈಟ್ ಮಾಡಿರೋ ಪಾರ್ಟ್ ಏನಂದರೆ ಡ್ರ್ಯಾಗನ್ಗಳು ಬರೋದು. ನೋಡಿ, ನಾವು ಡ್ರ್ಯಾಗನ್ಗಳ ಬಗ್ಗೆ ತುಂಬ ಫ್ಯಾಂಟಸಿ ಸ್ಟೋರಿಗಳನ್ನ ಕೇಳಿರ್ತೀವಿ. ಬಟ್ ಆದರೆ ಇದರಲ್ಲಿ ರೆಪ್ರೆಸೆಂಟ್ ಮಾಡಿರೋ ರೀತಿಲಿ ಯಪ್ಪ, ನೀವು ನಿಜವಾಗ್ಲೂ ಡ್ರ್ಯಾಗನ್ಗಳಿತ್ತು ಆಗಿನ ಟೈಮಲ್ಲಿ ಅಂತ ಅನ್ಕೊಬಿಡ್ತೀರ. ಆ ಲೆವೆಲ್ ಡ್ರ್ಯಾಗನ್ಗಳನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಜೊತೆ ಡ್ರ್ಯಾಗನ್ನ ಓಡಿಸೋದೇನು ಗುರು, ಆ ಡ್ರ್ಯಾಗನ್ ಬೆಂಕಿ ಬಿಡೋದೇನು ಗುರು, ಯಪ್ಪ ಕಣ್ಗಂತೂ ಹಬ್ಬ ಡ್ರ್ಯಾಗನ್ಗಳು ನೋಡೋದೇನೆ ಈ ಸೀರೀಸಲ್ಲಿ. ನನಗಿಲ್ಲಿ ಮತ್ತೆ ತುಂಬ ಇಷ್ಟ ಆಗಿರೋ ವಿಷಯ ಏನಂದರೆ, ಎಲ್ಲ ಕ್ಯಾರೆಕ್ಟರ್ಗಳಿಗೂ ಸಿಕ್ಕಾಬಟ್ಟೆ ಇಂಪಾರ್ಟೆನ್ಸ್ ಕೊಟ್ಟವ್ರು ಗುರು. ಎಲ್ಲ ಕ್ಯಾರೆಕ್ಟರ್ಗಳಿಗೂ ಅದರದ್ದೇ ಆದಂಥ ಒಂದು ಆರ್ಕ್ ಇರುತ್ತೆ, ಅದರದ್ದೇ ಆದ ಒಂದು ಸ್ಪೆಷಾಲಿಟಿ ಇರುತ್ತೆ. ಜೊತೆಗೆ ಒಂದಷ್ಟು ಮಿಸ್ಟ್ರಿ ಇರುತ್ತಪ್ಪ. ನೀವು ಇವ್ನು ಏನು ಮಾಡ್ತವನೆ, ಇವ್ನು ಏನು ಕತೆ ಅಂತ ನೀವು ಕಾಯ್ತಾ ಇರ್ತೀರ. ಆಮೇಲೆ ಒಂದು ಬ್ಯಾಂಗ್ ಬರುತ್ತೆ ನೋಡಿ, ಸೀಸನ್ 6 ಸೀಸನ್ 5 ಕೊನೆಯಲ್ಲಿ ಮಧ್ಯದಲ್ಲಿ, ನೀವು ಎಕ್ಸ್ಪೆಕ್ಟು ಮಾಡಿರಲ್ಲ ಆ ಥರ ಒಂದು ಟ್ವಿಸ್ಟ್ ಕೊಡ್ತಾರಪ್ಪ. ಆ ಟ್ವಿಸ್ಟ್ ಅಂತೂ ಗೇಮ್ ಆಫ್ ಥ್ರೋನ್ಸ್ ಟಿ ವಿ ಶೋಲಿ ಪೀಕ್ ಮೂಮೆಂಟ್ ಅಂತ ಹೇಳ್ಬೋದು ಗುರು. ಆ ಥರ ಒಂದು ಏನೋ ಹಂಗೆ ಅನ್ಸುತ್ತೆ ನಿಮಗೆ ಆ ಟೈಮಲ್ಲಿ, ಏನೋ ಹಿಂಗಾಯ್ತು ಅಂತ ಅನಿಸುತ್ತೆ. ನೋಡಿರೋರು ಗೊತ್ತಾಗುತ್ತೆ ನಾನು ಯಾವುದ್ರ ಬಗ್ಗೆ ಹೇಳ್ತಾ ಅಂತ. ಸೊ ಅದಕ್ಕೆ ನೋಡಿ ಅಂತೀನಿ. ನಾನು ಮೊದಲೇ ಹೇಳ್ದಂಗೆ ಇದರಲ್ಲಿ ಪೊಲಿಟಿಕ್ಸ್ ಇದೆ, ಪ್ರೀತಿ ಇದೆ, ಡ್ರಾಮಾ ಇರುತ್ತೆ, ಮತ್ತು ಮೋಸ ಮಾಡ್ತಾರೆ ಜನ. ಮೇಯ್ನಾಗಿ ಇದನ್ನ ನೀವು ನಿಮ್ಮ ಸಂಬಂಧಿಕರು, ಫ್ಯಾಮಿಲಿ ಜೊತೆ ನೋಡಬೇಡಿ ಅಂತ ಹೇಳ್ತೀನಪ್ಪ. ಒಬ್ಬರೇ ನೋಡಿ, ಯಾಕಂದರೆ ಇದರಲ್ಲಿ ಸಿಕ್ಕಾಬಟ್ಟೆ 18+ ಸೀನ್ಗಳಿದೆ. ಇದಂತೂ ಮೇನ್ ಡಿಸ್ಕ್ಲೈಮರು. ಜೊತೆ ಫ್ಯಾಮಿಲಿ ಕೂತ್ಕೊಂಡು ನೋಡೋಕ್ಕಂತೂ ಹೋಗಲಿ. ಈ ಟಿ ವಿ ಶೋದು ಸ್ಕ್ರೀನ್ ಪ್ಲೇ ಅಂತೂ ಸಖತ್ತಾಗಿದೆ ಗುರು. ಅದಂತೂ ನಿಮ್ಮನ್ನ ಹಿಡ್ದು ಕೂರಿಸುತ್ತೆ. ನಿಮಗೆಲ್ಲೋ ಕೂಡ ಬೋರ್ ಮಾಡಿಸಲ್ಲ. ಬೋರ್ ಮಾಡಿಸಿದ್ರು ಕೂಡ ಅದರದ್ದೇ ಆದಂಥ ಒಂದು ರೀಸನ್ ಇರುತ್ತೆ. ಆಮೇಲೆ ನಿಮಗೆ ಹೈ ಮೂಮೆಂಟ್ ಕೊಡ್ತಾರೆ ಕೊನೆಗೆ. ಒಂದೊಂದು ಮಾತು, ಒಂದೊಂದು ಡೈಲಾಗ್ಗಳಂತೂ ಮುತ್ತು ಬಂಗಾರದ ರೀತಿ ಹೇಳ್ತಾರಪ್ಪ. ಆ ಲೆವೆಲ್ ಮೋಟಿವೇಶ್ನಲ್ ಕೋಟ್ಸ್ಗಳು ಹಾಕ್ತಾರೆ ಈ ಸೀರೀಸಲ್ಲಿ. ಟಿ ವಿ ಶೋ ನನಗೆ ಇಷ್ಟ ಆಗೋದಕ್ಕೆ ಮೇನ್ ರೀಸನ್ನೇ ಅದು ಗುರು. ರೈಟಿಂಗ್ ಅಂತೂ ಟಾಪ್ ಕ್ಲಾಸಲ್ಲಿ ಬರ್ದವ್ರು ಮಾತ್ರ. ಯಾರು ರೈಟರ್ಸು ಅವ್ರಿಗೆ 100% ಕ್ರೆಡಿಟ್ಸ್ ಹೋಗಬೇಕು. ಜೊತೆಗೆ ವಿಷುವಲ್ಸು, ರೈಟಿಂಗು, ಸ್ಕ್ರೀನ್ ಪ್ಲೇ ಎಲ್ಲ ಪರ್ಫೆಕ್ಟ್ ಮ್ಯಾಚ್ ಆಗೋದು ಗುರು.
ಇಲ್ಲಿ ಏನು ತೆಗೆದಿತ್ತು ಅಲ್ಲೇನು ಕದಿದೆ ಅಂತ ನಿಮ್ಗೆ ಅನಿಸೋದೇ ಇಲ್ಲ. ಎಲ್ಲ ಪರ್ಫೆಕ್ಟ್ ಮ್ಯಾಚ್ ಬ್ಲೆಂಡಿಂಗಲ್ಲಾಗಿರುತ್ತೆ. ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ಲ ಆ್ಯಕ್ಟರ್ಸು ಅವ್ರ ರೋಲ್ಗೆ ಪರ್ಫೆಕ್ಟ್ ಜಸ್ಟಿಸ್ ಮಾಡಿದಾರಪ್ಪ. ನಿಜ ನಿಮಗೆ ಎಲ್ಲ ಆ್ಯಕ್ಟರ್ಸು ಇಷ್ಟ ಆಗ್ತಾರೆ ಇದರಲ್ಲಿ ಆ್ಯಕ್ಟ್ ಮಾಡಿರೋರು. ಒಂಥರ ಏನು ಈ ಥರನೂ ಸಾಧ್ಯನಾ, ಈ ರೀತಿ ಇರೋರು ಈ ರೋಲ್ನ ಪ್ಲೇ ಮಾಡೋದಕ್ಕಾಗುತ್ತಾ, ಈ ರೋಲ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರಾ ಅಂತ ಅನ್ಸುತ್ತೆ ನಿಮಗೆ ಕೊನೆಯಲ್ಲಿ. ಈ ಶೋ ನಮಗೆ ಡಿಕ್ಟೇಟ್ ಮಾಡೋದಿಲ್ಲ, ಇಲ್ಲಿ ಯಾರು ಕೆಟ್ಟವರು ಇಲ್ಲಿ ಯಾರು ಒಳ್ಳೆಯವರು ಅಂತ ಹೇಳೋದಿಲ್ಲ. ಎಲ್ಲರೂ ಅವ್ರದ್ದೇ ಆದಂಥ ಒಂದು ರೀತಿ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಎಲ್ಲ ಕ್ಯಾರೆಕ್ಟರು, ಯಾರು ಫ್ಲಾಲೆಸ್ ಆಗಿಲ್ಲ. ಜೊತೆಗೆ ಅವ್ರದ್ದೇ ಆದಂಥ ಒಂದು ಕೆಟ್ಟ ಕೆಲಸಗಳು ಮಾಡ್ತಾಯಿರ್ತಾರೆ, ಅವರಲ್ಲೂ ಕೂಡ ಒಳ್ಳೆಯ ಗುಣ ಇರುತ್ತೆ, ಅದನ್ನೂ ಹೈಲೈಟ್ ಮಾಡಿ ತೋರಿಸ್ತಾರೆ. ಜೊತೆಗೆ ಎಲ್ಲರೂ ಕೂಡ ಬೆಳೀತಾರೆ ಜೊತೆಯಲ್ಲಿ ಸೇರಿಕೊಂಡು. ಒಂದು ಘಟನೆ ನಡೆದಾಗ ಎಲ್ಲರೂ ಸೇರಿ ಅದ್ರ ಮುಂದೆ ಹೇಗೆ ಫೈಟ್ ಮಾಡ್ತಾರೆ ಅಂದರೆ ತುಂಬ ಸಖತ್ತಾಗಿ ತೋರಿಸೋರು ಅದಂತೂ. ನೋಡಿ, ನಾನು ಫೈನಲಾಗಿ ಹೇಳ್ತಾ ಇದ್ದೀನಿ, ಗೇಮ್ ಆಫ್ ಥ್ರೋನ್ಸ್ ಅಫೆಕ್ಟ್ ಮಾಡಿರೋ ರೀತಿ, ಇಂಪ್ಯಾಕ್ಟ್ ಮಾಡಿರೋ ರೀತಿ ಬೇರೆ ಯಾವ ಟಿ ವಿ ಶೋ ಕೂಡ ನನಗೆ ಅಷ್ಟೊಂದು ಕಾಡಿಲ್ಲ, ಅಷ್ಟೊಂದು ಆ ಲೆವೆಲ್ಗೆ ಇಷ್ಟ ಆಗಿಲ್ಲ ಗುರು. ಬಟ್ ಆದರೆ ಇಷ್ಟ ಆದ್ರೂ ಕೊನೆಯಲ್ಲಿ ಸ್ವಲ್ಪ ಅನಿಸುತ್ತೆ ಈ ಥರ ಮಾಡಬಾರ್ದಿತ್ತು ಇವರು ಅಂತ. ತಂಗಿದ್ರು ಅದ್ರ ಬಿಲ್ಡಪ್ ಮಾಡಿರೋ ರೀತಿ, ಅದು ನಡ್ಸ್ಕೊಂಬಂದಿರೋ ರೀತಿ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತಪ್ಪ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಗೇಮ್ ಆಫ್ ಥ್ರೋನ್ಸ್ ಅಂತೂ ನೀವು ಮಿಸ್ಸೇ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ನಾನು ರೆಕಮೆಂಡ್ ಮಾಡ್ತಾಯಿದ್ದೀನಿ, ನೋಡಿ ಇಷ್ಟು ಟಿ ವಿ ಶೋನ. ನೀವು 100% ಹೇಳ್ತೀರಾ, ನೀನು ನನಗಂತೂ ಸಿಕ್ಕಾಬಟ್ಟೆ ಒಳ್ಳೆ ಟಿ ವಿ ಶೋನ ರೆಕಮೆಂಡ್ ಮಾಡಿದ್ಯಾ ಗುರು ಅಂತ. ನಾನು ಈ ಟಿ ವಿ ಶೋ ನೋಡಾದ್ಮೇಲೆ ಏನು ಇದರಿಂದ ತಗೋತೀನಿ ಅಂದರೆ, ನೀವು ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಕೂಡ, ನಿಮ್ಗೆ ಯಾರು ಎಷ್ಟು ಜನ ಹೇಗೆ ಮೋಸ ಮಾಡಿದ್ರೂ ಕೂಡ ನಿಮ್ಮ ತಲೆ ಸರಿಯಾಗಿ ಉಪಯೋಗಿಸಿ ನಿಮ್ಮ ಹೃದಯದಿಂದ ಒಂದು ಕೆಲಸ ಮಾಡಬೇಕು ಅಂತ ಮಾಡಿದ್ರೆ ನಿಮ್ಮನ್ನ ಯಾರೂ ತಡೆಯೋರಿರಲ್ಲ. ಜೊತೆಗೆ ನಿಮ್ಮನ್ನ ಆ ಸಮಯದಲ್ಲೂ ಕೂಡ ತುಂಬ ಜನ ಸಪೋರ್ಟ್ ಮಾಡೋರು ಬಂದೇ ಬರ್ತಾರೆ ಗುರು. ಅದರಿಂದ ನೀವು ಎಲ್ಲರ ಹತ್ರನೂ ಕೈಂಡಾಗಿರಿ, ಜೊತೆಗೆ ಯಾರಿಗೂ ದ್ರೋಹ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಫುಲ್ ನೋಡಿರೋರು ನಾನು ಹೇಳೋದೊಂದೇ, ನಾನು ಎಕ್ಸ್ಪ್ಲೇನ್ ಮಾಡೋ ರೀತಿ, ನಾನು ರೆಕಮೆಂಡ್ ಮಾಡೋ ರೀತಿ, ನಾನು ಮಾತಾಡೋ ಶೈಲಿ ನಿನಗೇನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ ಏನನ್ನಿಸ್ತು, ಮತ್ತು ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಗೊತ್ತಾಯ್ತಾ? ಯಾಕಂದರೆ ಈ ವಿಷಯಗಳು ನಿಮಗೆ ತುಂಬ ಚಿಕ್ಕದು ಅನಿಸ್ಬೋದು, ಬಟ್ ಆದರೆ ಅದು ನಮ್ಗೆ ತುಂಬ ದೊಡ್ಡದು ಅನಿಸುತ್ತೆ. ಯಾಕಂದರೆ ನೀವು ಮಾಡೋ ಕೆಲಸದಿಂದ, ನೀವು ಮಾಡೋ ಸಬ್ಸ್ಕ್ರೈಬಿಂದ ತುಂಬ ಮೋಟಿವೇಶನ್ ಸಿಗುತ್ತೆ ನಮಗೆ ಮುಂದೆ ವಿಡಿಯೋ ಮಾಡೋದಕ್ಕೆ. ಸೊ ಪ್ಲೀಸ್ ಕಮಾನ್.